ನಮಸ್ತೆ ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಮ್ ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸಲ್ಲಿ ನಾನು ಪೇರ್ ಆಫ್ ಎ ಟು ಲೀನಿಯರ್ ಈಕ್ವೇಷನ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಈ ಚಾಪ್ಟರಲ್ಲಿ ಬಂದು 3 ಕ್ವೆಶನ್ಸ್ ಬರುತ್ತೆ. ಅದರಲ್ಲಿ ಒಂದು 1 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ನೆಕ್ಸ್ಟು 2 ಮಾರ್ಕ್ಸ್ ಕ್ವೆಶನು ಇದೆ. ಇದರಲ್ಲಿ 1 ಮಾರ್ಕ್ಸ್ ಕ್ವೆಶನಲ್ಲಿ ನಮ್ಗೆ ಏನೇನಂತ ಕೇಳ್ತಾರೆ, ರೇಷಿಯೋ ಕಂಪ್ಯಾರಿಷನ್ ಕೇಳ್ತಾರೆ. ನಲ್ಲಿ ಏನಂತ ಕೇಳ್ಬೋದು, ರೇಷಿಯೋ ಕಂಪ್ಯಾರಿಷನ್ ಕೇಳ್ತಾರೆ. ರೇಷಿಯೋ ಕಂಪ್ಯಾರಿಷನ್ ಅಥವಾ 2 ಈಕ್ವೇಷನ್ ಕೊಟ್ಟು ಹೇಗೆ ಲೈನ್ ಫಾರ್ಮೇಷನ್ ಬರುತ್ತೆ ಅಂದರೆ ಪ್ಯಾರಲಲ್ ಆಗಿದೆಯಾ ಇಂಟರ್ಸೆಕ್ಟ್ ಆಗಿದೆಯಾ ಅಂತ ಕೇಳ್ತಾರೆ. ಸೊಲ್ಯೂಷನಲ್ಲಿ ಕನ್ಸಿಸ್ಟೆಂಟು ಮತ್ತು ಇನ್ಕನ್ಸಿಸ್ಟೆಂಟು ಕೇಳ್ಬೋದು, ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳ್ಬೋದು ಅಥವಾ ರೇಷಿಯೋ ಕಂಪ್ಯಾರಿಷನ್ ಕೇಳ್ಬೋದು. ಇಲ್ಲ ಫಾರ್ಮುಲಾಸ್ಗಳನ್ನ ಮಾಡ್ತಾ ಬರ್ತಾರೆ, ಫಾರ್ಮುಲಾ ರೇಷಿಯೋನ ನಮಗೆ ಮಾಡ್ತಾ ಬರ್ತಾರೆ. 2 ಮಾರ್ಕ್ಸ್ ಕ್ವೆಶನ್ಸ್ಗೆ ಬಂದರೆ ಯಾವ್ದಾರು ಈಕ್ವೇಷನ್ಸ್ ಕೊಡ್ತಾರೆ. ಇದರಲ್ಲಿ ಲೀನಿಯರ್ ಈಕ್ವೇಷನ್ನ ನಾವು ಸಾಲ್ವ್ ಮಾಡಿ ಅಂತ ಕೇಳ್ಬೋದು, ಅಥವಾ ಏನಾದರೂ ಮೆಥಡಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡು ಅಥವಾ ಯಾವ್ದಾದ್ರು ಮೆಥಡನ್ನು ನಿಮಗೆ ಮಾಡಿ ಅಂತ ಸಹ ಕೇಳ್ಬೋದು. ಮೆಥಡ್ಸಲ್ಲಿ ಬಂದರೆ ನಮ್ಗೆ ಏನೇನು ಗೊತ್ತು, ಸಬ್ಸ್ಟಿಟ್ಯೂಷನ್ ಮೆಥಡ್ ಗೊತ್ತು, ಎಲಿಮಿನೇಷನ್ ಮೆಥಡ್ ಗೊತ್ತು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತು, ಅಥವಾ ಗ್ರಾಫಿಕಲ್ ಮೆಥಡ್ನು ಸಹ ಕೇಳ್ತಾರೆ. ಒಂದು ಈಕ್ವೇಷನ್ ತೊಗೊತೀನಿ, ಏನು ಬರುತ್ತೆ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರ್ತೀನಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಇನ್ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನಾನೊಂದು ಈಕ್ವೇಷನ್ ತೊಗೊಳ್ಳೋಣ, ಎಕ್ಸ್ ಪ್ಲಸ್ 3y = 6 ಮತ್ತು ಇನ್ನೊಂದು 2x - 3y = 12 ಅಂತ ತೊಗೊತೀನಿ. ಇದರಲ್ಲಿ ಫಸ್ಟ್ ನಾನು ಇದನ್ನು ಎಕ್ಸ್ ಪ್ಲಸ್ 3y = 6 ಇದನ್ನು ಫಸ್ಟ್ ಈಕ್ವೇಷನ್ ಅಂತ ಕರಿತೀನಿ. 2x - 3y = 12 ಇದನ್ನು ಸೆಕೆಂಡ್ ಈಕ್ವೇಷನ್ ಅಂತ ಬರ್ಕೊತೀನಿ. ಇದರಲ್ಲಿ ಫಸ್ಟ್ ಈಕ್ವೇಷನನ್ನು ನೀವು ಯಾವ್ದಾರು ಒಂದು ಈಕ್ವೇಷನ್ನ ನಾನು ಎಕ್ಸ್ ವ್ಯಾಲ್ಯೂಗೆ ಮಾಡ್ಕೊಂಡು ಬರ್ತೀನಿ ಅಂದರೆ x = 6 - 3y ಅಂತ ಬರುತ್ತೆ. ಹಾಗಾದರೆ ಎಕ್ಸ್ ಇರೋ ಜಾಗಕ್ಕೆ ಸಬ್ಸ್ಟಿಟ್ಯೂಟಿಂಗ್ x = 6 - 3y ಇನ್ ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಹಾಗಾದರೆ ಇನ್ ಈಕ್ವೇಷನ್ 2ಗೆ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀವಿ. ಆಗುತ್ತೆ 2x - 3y = 12ಗೆ ಎಕ್ಸ್ ಇರೋ ಜಾಗಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದರೆ 2 × 6 - 3y ತೊಗೊತೀವಿ, -3y = 12 ತೊಗೊಳೋಣ. 6 2s 12 -6y - 3y = 12 ತೊಗೊತೀನಿ. ಹಾಗೆ ಎಷ್ಟು ಬರುತ್ತೆ ಇಲ್ಲಿ, -6y - 3y = 12 - 12 ತೊಗೊಂಡೋಗ್ತೀನಿ. ಹಾಗಾದ್ರೆ ಏನು ಬಂತು ಇಲ್ಲಿ, -9y = 0 ಬರುತ್ತೆ. ಹಂಗಾರೆ y ವ್ಯಾಲ್ಯೂ ಬಂದು ನಮಗೇನು ಬಂತು, 0 ಬಂತು. ಹಾಗೆ ನಮಗೆ ಎಕ್ಸ್ ವ್ಯಾಲ್ಯೂ ತೊಗೊಂಡೋಗ್ರೆ ಯಾವುದು, x ಪ್ಲಸ್ 3y = 6 ತೊಗೊತೀನಿ. ಹಾಗಾದರೆ ಇದನ್ನು y ವ್ಯಾಲ್ಯೂನ y = 0ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. x ಪ್ಲಸ್ 3 × 0 = 6 ತೊಗೊತೀನಿ. 3 0s 0, ಹಂಗಾರೆ ಎಕ್ಸ್ ವ್ಯಾಲ್ಯೂ ಬಂದು ಏನು ಬಂತು, x = 6 ಬಂತು. ಹಾಗಾದ್ರೆ ನಾವೇನಂತ ತೊಗೋಬೋದು, x = 6 y = 0 ತೊಗೊತೀವಿ ಇನ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನೆಕ್ಸ್ಟು ಎಲಿಮಿನೇಷನ್ ಮೆಥಡ್ ಮಾಡ್ತಾ ಬರೋಣ. x ಪ್ಲಸ್ y = 5 ಹಾಗೆ 2x - 3y = 4 ಅಂತ ಬರುತ್ತೆ. ಇದನ್ನು ನಾನು ಮಾಡ್ಕೊಂಬಂದರೆ ಎಲಿಮಿನೇಷನ್ ಮೆಥಡಲ್ಲಿ x ಪ್ಲಸ್ y = 5 ಮತ್ತು 2x - 3y = 4 ಅಂತ ಬರುತ್ತೆ. ಇದರಲ್ಲಿ ನಾವು ಮಲ್ಟಿಪ್ಲೈ ಬೈ 2 ಇದನ್ನು ಫಸ್ಟ್ ಈಕ್ವೇಷನು, ಇದನ್ನು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊತೀನಿ. ಮಲ್ಟಿಪ್ಲೈ ಬೈ 2 ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, 2x ಪ್ಲಸ್ 2y = 10 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ 2x - 3y = 4 ಇದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಬರ್ತೀವಿ. ಏನು ಮಾಡ್ತಾ ಬರ್ತೀವಿ ನಾವು, ಸಬ್ಟ್ರಾಕ್ಟ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಈ 2x ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಆಗುತ್ತೆ. ಎಷ್ಟು ಬಂತು ಇಲ್ಲಿ, 5y =
5y ಈಸ್ ಈಕ್ವಲ್ ಟು 6 ಅಂತ ತೊಗೊತೀವಿ. ಹಂಗಾರೆ y ವ್ಯಾಲ್ಯೂ ಬಂದು ಏನು ಬಂತು 6/5 ಬರುತ್ತೆ. ಹಾಗಾದರೆ ನಮಗೆ y ವ್ಯಾಲ್ಯೂ ಗೊತ್ತಾಯಿತು. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬರ್ತೀನಿ. ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 6/5 ಇನ್ ಈಕ್ವೇಷನ್ 1 ತೊಗೊತೀನಿ. ಇನ್ ಈಕ್ವೇಷನ್ ತೊಗೊಂಡ್ರೆ ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಇರೋ ಜಾಗಕ್ಕೆ ಏನಂತ ತೊಗೊತೀವಿ ನಾವು 6/5 ಈಸ್ ಈಕ್ವಲ್ ಟು 5 ತೊಗೊತೀನಿ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ 6/5 ತೊಗೊತೀನಿ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 25 ಮೈನಸ್ 6/5 ತೊಗೊತೀವಿ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಬಂದು ಏನು ಬಂತು ಇಲ್ಲಿ 19/5 ಬರುತ್ತೆ. ಹಂಗಾರೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು, ವೈ ವ್ಯಾಲ್ಯೂನೂ ಸಹ ಗೊತ್ತಾಯಿತು. ಇನ್ನೊಂದು ನೋಡಿ, ಇನ್ನೊಂದು ಎಲಿಮಿನೇಷನ್ ಮೆಥಡ್ ಮಾಡ್ತಾ ಬರ್ತೀನಿ. 3x + 4y ಈಸ್ ಈಕ್ವಲ್ ಟು 10 ಇದೆ. ನೆಕ್ಸ್ಟು ಸೆಕೆಂಡದು. ನೆಕ್ಸ್ಟು ಇನ್ನೊಂದು 2x - 2y ಈಸ್ ಈಕ್ವಲ್ ಟು 2 ಅಂತ ಇದೆ. ಇದನ್ನು ನಾವು ಎಲಿಮಿನೇಷನ್ ಮಾಡ್ತಾ ಬಂದರೆ ಎಲಿಮಿನೇಷನ್ ಮೆಥಡಲ್ಲಿ 3x + 4y ಈಸ್ ಈಕ್ವಲ್ ಟು 10 ಇದನ್ನು ಫಸ್ಟ್ ಇಕ್ವೇಷನ್ ಅಂತ ತೊಗೊತೀನಿ. ಹಾಗೆ ಸೆಕೆಂಡ್ ಇಕ್ವೇಷನ್ ಬಂದು 2x - 2y ಈಸ್ ಈಕ್ವಲ್ ಟು 2 ಅಂತ ತೊಗೊಳ್ಳೋಣ. ಇದನ್ನು ಸೆಕೆಂಡ್ ಇಕ್ವೇಷನ್ ಮಲ್ಟಿಪ್ಲೈ ಮಾಡ್ತೀನಿ. ಅದರ ಒಂದನ್ನು ನಾನು ಇದ್ರ ಜೊತೆ ಎರಡನ್ನೂ ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇದು 6x ಬರುತ್ತೆ. 3x + 4y ಈಸ್ ಈಕ್ವಲ್ ಟು 10 ಇಂಟು 2 ತೊಗೊತೀನಿ, ಮಲ್ಟಿಪ್ಲೈ ಬೈ 2 ತೊಗೊತೀನಿ. ನೆಕ್ಸ್ಟು 2x - 2y ಈಸ್ ಈಕ್ವಲ್ ಟು 2 ಮಲ್ಟಿಪ್ಲೈ ಬೈ 3 ತೊಗೊತೀನಿ. ಮಲ್ಟಿಪ್ಲೈ ಬೈ 2 ತೊಗೊಂಡಿದ್ದೀನಿ, ಇಲ್ಲಿ ಮಲ್ಟಿಪ್ಲೈ ಬೈ 3 ತೊಗೊಂಡಿದ್ದೀನಿ. ಅವಾಗ ಏನಾಗುತ್ತೆ 6x + 8y ಈಸ್ ಈಕ್ವಲ್ ಟು 20 ಬರುತ್ತೆ. ಇದನ್ನು ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 6x - 6y ಈಸ್ ಈಕ್ವಲ್ ಟು 6 ಬರುತ್ತೆ. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾ ಬರೋಣ. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 6x - 6x ಕ್ಯಾನ್ಸಲ್ ಆಗುತ್ತೆ. 8yನಲ್ಲಿ 6y ಹೋದರೆ ಎಷ್ಟು ಬಂತು, ಇಲ್ಲಿ 2y ಬರುತ್ತೆ. ಹಾಗಾದರೆ 20 - 6 ಅಂದರೆ ಎಷ್ಟಾಯಿತು, ಇಲ್ಲಿ 14 ಬರುತ್ತೆ. ಹಾಗಾದ್ರೆ y ಈಸ್ ಈಕ್ವಲ್ ಟು ಎಷ್ಟು ಬಂತು, ನಮಗೆ 7 ಬಂತು. ಹಾಗಾದ್ರೆ y ಈಸ್ ಈಕ್ವಲ್ ಟು 7 ಬಂದರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸಬ್ಸ್ಟಿಟ್ಯೂಟಿಂಗ್ y ಈಸ್ ಈಕ್ವಲ್ ಟು 7 ಇನ್ ಈಕ್ವೇಷನ್ 1 ಯಾವ್ದಾರು ತೊಗೋಬೋದು ನಾನು. ಇನ್ನು ಈಕ್ವೇಷನ್ 1 ತೊಗೊತೀನಿ. ಅವಾಗ ಏನಂತ ಬಂದಿದೆ, ಇಲ್ಲಿ 3x + 4y ಈಸ್ ಈಕ್ವಲ್ ಟು 10 ತೊಗೊಂಡಿದ್ವಿ. y ಈಸ್ ಈಕ್ವಲ್ ಟು 7 ಬರುತ್ತೆ. 3x + 4 × 7 ಈಸ್ ಈಕ್ವಲ್ ಟು 10 ತೊಗೊತೀನಿ. 3x + 28 ಈಸ್ ಈಕ್ವಲ್ ಟು 10 ತೊಗೊತೀನಿ. ಹಾಗಾದರೆ 3x ಈಸ್ ಈಕ್ವಲ್ ಟು 10 - 28 ಬರುತ್ತೆ. ಹಾಗಾದರೆ 3x ಈಸ್ ಈಕ್ವಲ್ ಟು ಎಷ್ಟು ಬಂತು, -18 ಬರುತ್ತೆ. ಹಾಗಾದರೆ x ಈಸ್ ಈಕ್ವಲ್ ಟು ಏನು ಬರುತ್ತೆ, -18/3 ತೊಗೊಂಡು. ಹಾಗಾದರೆ x ವ್ಯಾಲ್ಯೂ ಬಂದು ನಮಗೇನು ಬಂತು, -6 ಬಂತು. ಹಾಗಾದರೆ x ಈಸ್ ಈಕ್ವಲ್ ಟು -6. x ಈಸ್ ಈಕ್ವಲ್ ಟು -6 ತೊಗೊಂಡ್ರೆ ಹಾಗಾದರೆ y ಈಸ್ ಈಕ್ವಲ್ ಟು 7 ಅಂತ ಬರುತ್ತೆ. ಎಲಿಮಿನೇಷನ್ ಮೆಥಡ್ ಬಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡ್ತಾ ಬರೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ 8x + 5y ಈಸ್ ಈಕ್ವಲ್ ಟು 9 ಅಂತ ಇದೆ. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬರ್ಬೇಕಾಗತ್ತೆ. ಇದನ್ನು ನಾವೇನಂತ ಬರ್ಕೊತೀವಿ, 8x + 5y - 9 ಈಸ್ ಈಕ್ವಲ್ ಟು 0 ಅಂತ. ಇದನ್ನು ಫಸ್ಟ್ ಇಕ್ವೇಷನ್ ಅಂತ ತೊಗೊತೀವಿ. ನೆಕ್ಸ್ಟು 3x + 2y - 4 ಈಸ್ ಈಕ್ವಲ್ ಟು 0 ಇದನ್ನು ಸೆಕೆಂಡ್ ಇಕ್ವೇಷನ್ ಅಂತ ತೊಗೊತೀವಿ ನಾವು. ನೆಕ್ಸ್ಟ್ ಇಲ್ಲಿಗೇನು ಫಾರ್ಮೇಷನ್ ಇದೆಯೋ ಅದನ್ನೇ ಬರ್ಕೊಂಡು ಹೋಗ್ತೀವಿ. 8 ನಂತರ ಏನಂತ ಇದೆ, ಇಲ್ಲಿ 5 ಇದೆ. B2 ಅಂದರೆ ಏನಂತ ಇದೆ, ಇಲ್ಲಿ 2 ಇದೆ. ಹಾಗೆ ನೆಕ್ಸ್ಟ್ ಇಲ್ಲಿ C1 ಅಂತ ಇದ್ದರೆ ಏನಂತ ಇದೆ, ಇಲ್ಲಿ -9 ಇದೆ. ಅದನ್ನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. 5 2 ನೆಕ್ಸ್ಟು ಇಲ್ಲಿ 8 3. ನೆಕ್ಸ್ಟ್ ಇಲ್ಲಿ B1 ಅಂದರೆ ಎಷ್ಟು ಬರುತ್ತೆ, ಇಲ್ಲಿ 5 2 ಅಂತ ಬರುತ್ತೆ. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ.
ಇದನ್ನು ಎಕ್ಸು, ಇದನ್ನು ವೈ, ಇದನ್ನು 1 ಅಂತ ತೊಗೊಳ್ಳೋಣ. 5 - 4 5 4s 20 ತೊಗೊತೀವಿ. ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಏನಂತ ತೊಗೊತೀವಿ, 5 4s 20 ಮೈನಸ್ ಇದೆ, ಸೊ -20 ತೊಗೊತೀನಿ. 9 2s 18 ಬರುತ್ತೆ, ಇಲ್ಲಿ -18 ತೊಗೊತೀನಿ. ನೆಕ್ಸ್ಟು ಈಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ ಏನು ಬರುತ್ತೆ, -9 × 3 ಅಂದರೆ 9 3s 27 ಬರುತ್ತೆ, -27 ತೊಗೊತೀನಿ. ನೆಕ್ಸ್ಟ್ ಮೈನಸ್ ಆಫ್ ಮತ್ತು -4 8s ಎಷ್ಟು ಬರುತ್ತೆ, 4 8s 32 ಬರುತ್ತೆ, -32 ಬರುತ್ತೆ, ಅದನ್ನು ತೊಗೊತೀನಿ. ಈಸ್ ಈಕ್ವಲ್ ಟು ನೆಕ್ಸ್ಟು 1 ಡಿವೈಡೆಡ್ ಬೈ 8 2s 16 ಬರುತ್ತೆ, 5 3s 15 ಬರುತ್ತೆ, -15 ಅಂತೀನಿ. ನೆಕ್ಸ್ಟ್ ಏನಂತ ಬರುತ್ತೆ ಆನ್ಸರ್ ಬಂದು ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, -2 ಅಂತ ತೊಗೊತೀನಿ. ಎಕ್ಸ್ ಡಿವೈಡೆಡ್ ಬೈ -2 ಬರುತ್ತೆ. ಹಾಗೆ ಈಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ -27 ಹಾಗೆ ಬಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 32 ಅಂತ ಬರುತ್ತೆ. ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 15 ಅಂದರೆ ವ್ಯಾಲ್ಯೂ ಬಂದು ಏನು ಬರುತ್ತೆ, ಇಲ್ಲಿ 1 ಬರುತ್ತೆ, 1 ತಗೊತೀನಿ. ನೆಕ್ಸ್ಟ್ ಏನು ಬಂತು ಇಲ್ಲಿ, ಎಕ್ಸ್ ಡಿವೈಡೆಡ್ ಬೈ -2 ಈಸ್ ಈಕ್ವಲ್ ಟು ನೆಕ್ಸ್ಟು ವೈ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ನಾನು ಏನು ಮಾಡ್ಕೊತೀನಿ, ಎಕ್ಸ್ ಡಿವೈಡೆಡ್ ಬೈ -2 ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ. ಈ -2 ಈ ಸೈಡ್ ಹೋದರೆ ಎಕ್ಸ್ ಈಸ್ ಈಕ್ವಲ್ ಟು -2 ಆಗುತ್ತೆ. ಹಾಗೆ ನೆಕ್ಸ್ಟು ವೈ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಅವು ಈ ಸೈಡ್ ಬಂದರೆ ವೈ ಈಸ್ ಈಕ್ವಲ್ ಟು 5 ಆಯಿತು. ಹಾಗಾದ್ರೆ ಇದು ಎಲ್ಲ ನಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟು ಗ್ರಾಫಿಕಲ್ ಮೆಥಡ್ ಬರೋಣ. ನೆಕ್ಸ್ಟ್ ಒಂದು ಗ್ರಾಫಿಕಲ್ ಮೆಥಡಲ್ಲಿ ಒಂದು ಕ್ವಶನ್ ತೊಗೊತೀನಿ. ಎಕ್ಸ್ - 2y ಈಸ್ ಈಕ್ವಲ್ ಟು 0. ನೆಕ್ಸ್ಟು 3x + 4y ಈಸ್ ಈಕ್ವಲ್ ಟು -20 ಈಸ್ ಈಕ್ವಲ್ ಟು 0 ಅಂತ ತೊಗೊಂಡೆ. ಇದರಲ್ಲಿ ನನಗೆ ಗ್ರಾಫಿಕಲ್ ಮೆಥಡ್ ತೊಗೊಂಡು ಬಂದಾಗ ನಮಗೆ ವೈ ವ್ಯಾಲ್ಯೂ ತೊಗೊಂಬರ್ತೀನಿ. ಏನು ಬರುತ್ತೆ, -2y ಇದ್ದಿದ್ದು ಈ ಸೈಡ್ ಹೋದರೆ +2y ಬರುತ್ತೆ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 2y ಅಂತ ತೊಗೊತೀನಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2 ಅಂತ ಮಾಡ್ಕೋಬೋದಾ, ಇದು ಫಸ್ಟ್ನೇದಾಯಿತು. ನೆಕ್ಸ್ಟು ಇದಕ್ಕೆ ಬರ್ತೀನಿ. ಇದರಲ್ಲಿ ಏನಂತ ಇದೆ, ಇದರಲ್ಲಿ 3x + 4y - 20 ಈಸ್ ಈಕ್ವಲ್ ಟು 0 ಅಂತ ಇದೆ. ಇದನ್ನು ನಾನು 3x + 4y ಈಸ್ ಈಕ್ವಲ್ ಟು 20 ತೊಗೊತೀನಿ. ನೆಕ್ಸ್ಟು ನಮಗೇನು ವ್ಯಾಲ್ಯೂ ಬೇಕಾಗಿರೋದು, ನಮಗೆ ಮೇನ್ಲಿ 4y ವ್ಯಾಲ್ಯೂ ಬೇಕು. ಸೊ 4y ಈಸ್ ಈಕ್ವಲ್ ಟು 20 - 3x ಅಂತ ತೊಗೊಂಡೋಗ್ತೀನಿ. ಹಾಗಾದ್ರೆ y ಈಸ್ ಈಕ್ವಲ್ ಟು 20 - 3x ಡಿವೈಡೆಡ್ ಬೈ 4 ಅಂತ ಬರುತ್ತೆ. ನೆಕ್ಸ್ಟ್ ಏನಂತ ತೊಗೊತೀನಿ, ಇಲ್ಲಿ ಎಕ್ಸು ವ್ಯಾಲ್ಯೂ y ವ್ಯಾಲ್ಯೂ ಮತ್ತು x, y ವ್ಯಾಲ್ಯೂ ಬಾಕ್ಸ್ ಹಾಕೊಂಡು ಬರ್ತೀನಿ. ನೆಕ್ಸ್ಟ್ ಸರಿ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊತೀನಿ. ಆವಾಗ ಏನಾಗುತ್ತೆ, ವೈ ಈಸ್ ಆಲ್ಸೋ 0 ಬರುತ್ತೆ. ಹಾಗಾದರೆ 0, 0 ತೊಗೊತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ 2 ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ವೈ ವ್ಯಾಲ್ಯೂ ಬಂದು ಏನು ಬರುತ್ತೆ, 2/2 ತೊಗೊಂಡ್ರೆ ಏನು ಬರುತ್ತೆ, ಇಲ್ಲಿ 2/2 ಅಂದರೆ ಏನು ಬಂತು, ಅಲ್ಲಿ ಆನ್ಸರ್ ಬಂದು 1 ಬರುತ್ತೆ. ಹಾಗಾದರೆ ನಮಗೆ 2, 1 ಬಂದಂಗೆ ಆಯಿತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು 4 ತೊಗೊತೀನಿ. 4 ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ವೈ ವ್ಯಾಲ್ಯೂ ಬಂದು 2 ಬರುತ್ತೆ. ಹಾಗಾದರೆ ನಮಗೇನು ಬಂತು, 4, 2 ಅಂತ ತೊಗೊತೀವಿ. ನೆಕ್ಸ್ಟ್ ಇಲ್ಲಿ ಇದನ್ನು ಸಹ ಸೇಮೇ ಎಕ್ಸು ವೈ, ನೆಕ್ಸ್ಟು ಇದು x, y ಅಂತ ತೊಗೊಳ್ಳೋಣ. ನೆಕ್ಸ್ಟು ಎಕ್ಸಲ್ಲಿ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಂಡ್ಬರ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 0 ಅಂದರೆ ಏನಾಗುತ್ತೆ, 20. 3 0s 0 ಬರುತ್ತೆ. 20 ಡಿವೈಡೆಡ್ ಬೈ 4 ಅಂದರೆ 4 1s 5 ಬರುತ್ತೆ. ಹಾಗಾದರೆ ನಮಗೆ y ವ್ಯಾಲ್ಯೂ ಬಂದು ಏನು ಬಂತು, 5 ಬಂತು. 0, 5 ಅಂತ ತೊಗೊಂಡೆ. ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊತೀನಿ. 2 3s ಏನಾಗುತ್ತೆ, 2 3s 6 ಆಗುತ್ತೆ. 20 - 6 ಅಂದರೆ ಎಷ್ಟು ಬಂತು ವ್ಯಾಲ್ಯೂ ಬಂದು, ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ಏನು ಬರುತ್ತೆ ವ್ಯಾಲ್ಯೂ ಬಂದು, 20 - 3 × 2 ಡಿವೈಡೆಡ್ ಬೈ 4 ಅಂತ ತೊಗೊತೀನಿ. ಹಾಗಾದ್ರೆ ಎಷ್ಟು ಬಂತು, ಇಲ್ಲಿ 20
-6/4 ಬರುತ್ತೆ. ಹಾಗಾದ್ರೆ ಎಷ್ಟು ಬಂತು? 14/4 ಅಂತ ತೊಗೊತೀನಿ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? 4 1 ಹೋಗಲ್ಲ. ಸೊ 4 ನಾನು ಇದು ಮಾಡ್ಕೊಂಬಂದ್ರೆ ಎಷ್ಟು ಬರುತ್ತೆ ಇಲ್ಲಿ? 14. 4 3 12. ಹಂಗಾರೆ ಮಿಕ್ಕಿದ್ದು ಬಂದು 4 5 20. ಹಂಗಾರೆ ಎಷ್ಟು ಬಂತು ಇಲ್ಲಿ? 3.5 ಬರುತ್ತೆ. 3.5 ಬರ್ಕೊಳ್ಳೋಣ. ಹಾಗಾದ್ರೆ ಆನ್ಸರ್ ಏನು ಬಂತು? 2, 3.5 ಬರುತ್ತೆ. ಹಾಗಾದರೆ ನೆಕ್ಸ್ಟ್ ಇಲ್ಲಿ x = 4 ತೊಗೊತೀನಿ. x = 4 ತೊಗೊಂಡ್ರೆ ಇಲ್ಲೇನು ಬರುತ್ತೆ? ಇಲ್ಲಿ 3 4 12. 12 ಅಂದರೆ ಇಲ್ಲಿ 20 - 12 ಅಂದರೆ ಎಷ್ಟು ಬರುತ್ತೆ? ಇಲ್ಲಿ 8 ಬರುತ್ತೆ. 8/4 ಅಂದರೆ ಏನು ಬಂತು? 2 ಬರುತ್ತೆ ವ್ಯಾಲ್ಯೂ ಬಂದು. ಹಂಗಾರೆ x = 4 ಅಂದರೆ 2. ಹಂಗಾರೆ 4, 2 ಅಂತ ತೊಗೊಂತೀನಿ. ಇದನ್ನು ನಮಗೆ ಗ್ರಾಫಿಕಲ್ ಮೆಥಡಲ್ಲಿ ನಾವು ಮಾಡ್ತಾ ಹೋಗೋಣ. ಹಾಗಾದರೆ ನಮಗೆ ಇಲ್ಲಿ ಗ್ರಾಫಿಕಲ್ ಮೆಥಡಲ್ಲಿ ನಾವು ಯೂಸ್ ಮಾಡ್ಕೊಂಡು ಹೋದರೆ ಏನಂತ ಇದೆ ಇದರಲ್ಲಿ? ವ್ಯಾಲ್ಯೂ ಬಂದು x = 0 ಇದೆ, y = ಸಹ 0 ಇದೆ. ಇದನ್ನು ತೊಗೊಳ್ತೀನಿ ಫಸ್ಟು. x = 0, y = 0. ಸೊ ನಾನು ಇದನ್ನು ತೊಗೊಂಡೋಗ್ತೀನಿ ಫಸ್ಟ್ನೇದು. ನೆಕ್ಸ್ಟು x = 2 ಇದೆ, y = 1 ಇದೆ. x = 2, y = 1 ಇದೆ. ಸೊ ನಾವು ಇದನ್ನು ತೊಗೊಂಡು. ನೆಕ್ಸ್ಟು x = 4 ಇದೆ, y = 2 ಇದೆ. ತೊಗೊಂಡೋಗ್ತೀನಿ. x = 4, y = 2 ಡ್ರಾ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಏನಂತ ಇದೆ ಇಲ್ಲಿ? 3x + 4y - 20. ಇದರಲ್ಲಿ ನಮಗೆ x = 0 ಇದೆ, y = 5 ಇದೆ. ಹಾಗಾದ್ರೆ x = 0, y = 5. ನೆಕ್ಸ್ಟು x = 2 ಇದೆ, y = 3.5 ಇದೆ. ನೆಕ್ಸ್ಟು x = 4 ಇದೆ, y = 2 ಇದೆ. ಹಂಗಾರೆ ಎರಡು ಇಂಟರ್ಸೆಕ್ಟ್ ಆಗಿದೆಯಾ? ಟು 3.5. ನೆಕ್ಸ್ಟು 0,5 ಅಂತ ನೋಡ್ಕೊಳ್ಳಿ. ಹಂಗಾರೆ x ಆಕ್ಸಿಸ್ ಸ್ಕೇಲಲ್ಲಿ ನಾವೇನು ಬರ್ಕೋಬೇಕು? ಇದು ಮೇನ್ಲಿ 1 cm = 10 ಯೂನಿಟ್ಸ್. y ಆಕ್ಸಿಸಲ್ಲಿ 1 cm = 10 ಯೂನಿಟ್ಸ್ ತೊಗೊಂಡೆ. ಹಾಗಾದರೆ ನಮಗೆ ಇದು ಯಾವ ಟೈಪ್ ಬಂದಿದೆ? ಇದು ಏನು ಬಂದಿದೆ? ಇದು ಇಂಟರ್ಸೆಕ್ಟಿಂಗ್ ಲೈನ್ ಬಂದಿದೆಯಾ? ಇಂಟರ್ಸೆಕ್ಟಿಂಗ್ ಲೈನ್ ಅಂತ ತೊಗೊಳ್ತೀನಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನು ಬಂತು? ಇದು ಇಂಟರ್ಸೆಕ್ಟಿಂಗ್ ಲೈನ್ ಬಂತು. ಆಲ್ಜಿಬ್ರೈಕ್ ಇಂಟರ್ಪ್ರಿಟೇಷನ್ ಏನಂತ ಇದೆ? ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ ಯೂನಿಕ್ ಅಂತ ತೊಗೊಳ್ತೀನಿ. ಗ್ರಾಫಿಕಲ್ ಮೆಥಡ್ ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಯಿತು.